ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಟೊಮೆಟೊ ಉಪ್ಪಿನಕಾಯಿ ಮಾಡೋದು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ನಾನಿಲ್ಲಿ ಟೊಮೆಟೊ ಒಂದು 5ರಿಂದ 6 ಟೊಮೆಟೊ ಎಲ್ಲ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 2 ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ 1 ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನ್ ಸಾಸಿವೆ, ಇಷ್ಟು ಬೇಕಾಗುತ್ತೆ. ಮತ್ತು ಇದನ್ನು ಒಗ್ಗರಣೆ ಮಾಡೋದಕ್ಕೆ ಜೀರಿಗೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿ ಒಂದು 5-6 ಪೀಸು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಇಷ್ಟಿದ್ದರೆ ಸಾಕು, ಮಾಡ್ಬೋದು. ಈಗ ಮೊದಲಿಗೆ ನಾವು ಈ ಮೆಂತ್ಯನ ಮತ್ತು ಸಾಸಿವೆನ ಡ್ರೈ ಪುಡಿ ಮಾಡ್ಕೊಂಬಿಡೋಣ, ಹುರ್ಕೋಬೇಕೀಗ. ನೋಡಿ ಫ್ರೆಂಡ್ಸ್, ಈಗ ಮೆಂತ್ಯನೂ ಸಾಸಿವೆ ಒಂದು ಸ್ವಲ್ಪ ಕೆಂಪಿಗೆ ಡ್ರೈ ಮಾಡ್ಕೊಬಿಡೋಣ. ಈಗ ಇದಾಗಿದೆ, ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನೆಕ್ಸ್ಟು ಇದು ಟೊಮೆಟೊನ ಚೆನ್ನಾಗಿ ನೀರು ಹೋಗೋವರೆಗೂ ಚೆನ್ನಾಗಿ ಇಟ್ಕೋಬೇಕು. ಇದಕ್ಕೇ ಮತ್ತೆ ಹುಣಸೆಹಣ್ಣು ಹಾಕ್ಕೊಡೋಣ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡೋ ಥರ ಆಗಬೇಕು. ಆ ಥರ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದಾಗಿದೆ. ಇದಕ್ಕೇ ಸ್ವಲ್ಪ ಸಾಲ್ಟ್ ಹಾಕ್ಕೊಬಿಡೋಣ. ನಿಮಗೆ ಮೀಡಿಯಮ್ ಉರಿಯಲ್ಲಿ ಬೇಯಿಸಬೇಕು. ಅಕಸ್ಮಾತ್ ಏನಾದರೂ ತಳ ಹಿಡಿಯುತ್ತೆ ಅಂದರೆ ನೀವು 2 ಸ್ಪೂನು ಆಯಿಲ್ ಹಾಕ್ಕೋಬೋದು, ಪರವಾಗಿಲ್ಲ. ನೋಡಿ, ಇವಾಗ ಇದಾಗಿದೆ. ಈಗ ನೆಕ್ಸ್ಟು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ನೀರೆಲ್ಲ ಫುಲ್ ಇಂಗಿಸ್ಬಿಡ್ಬೇಕು. ಟೊಮೆಟೊಲ್ಲಿ ಬರೋ ನೀರನ್ನೇ ಇದು ಬೇಯ್ತಾ ಜಾಸ್ತಿ ಆಗಿಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಇಂಗಿಸ್ಕೊಂಬಿಡ್ಬೇಕು. ಇವಾಗ ನೋಡಿ, ನಾನಿಲ್ಲಿ ಮೆಂತ್ಯನೂ ಮತ್ತು ಸಾಸಿವೆ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇಲ್ಲಿದೆ. ಈಗ ಇದಕ್ಕೇನೆ ಬೇಯಿಸಿರೋ ಟೊಮೆಟೊ ಎಲ್ಲ ಹಾಕ್ಕೊಬಿಡ್ಬೇಕು. ರುಬ್ಬೋದಕ್ಕೆ ಮತ್ತು ಅದ್ರ ಜೊತೆ ಈಗ ಇಲ್ಲಿ ಬೆಳ್ಳುಳ್ಳಿ, ಅಚ್ಕಾರದ ಪುಡಿ ಮತ್ತು ಹಿಂಗೆ ಇಟ್ಕೊಂಡಿದ್ವಲ್ಲ, ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಬಿಡೋಣ. ಇದು ಸೇರಿಸಿ ಎಲ್ಲ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ರುಬ್ಕೊಂಡಾಗಿದೆ, ಈ ಥರ ಬಂದಿದೆ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಆಯಿಲು ಹಾಕ್ಕೊಂಡಿದ್ದೀನಿ. ಎಣ್ಣೆ ಇದಕ್ಕೆ ಎಷ್ಟು ಹಾಕಿದ್ರೂ ಹಿಡಿಸುತ್ತೆ, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಈಗ ಸಾಸಿವೆನೂ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ಬೆಳ್ಳುಳ್ಳಿನೂ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬಿಡೋಣ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಸಾಸಿವೆ ಎಲ್ಲ ಚಿಟಪಟ ಅಂತಿದೆ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿನೂ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಬಿಡೋಣ. ಮತ್ತು ಈಗ ಇದಕ್ಕೆ ರುಬ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ನ ಹಾಕ್ಕೊಬಿಡೋಣ. ಇದು ಎಷ್ಟು ದಿವಸ ಬೇಕಾದ್ರೂ ಈಚೆನೇ ಇಟ್ಕೊಂಡು ತಿನ್ಬೋದು, ಏನೂ ಆಗೋದು ಕೆಟ್ಟೋಗೋದಿಲ್ಲ. ಯಾಕೆಂದರೆ ನಾವು ಟೊಮೆಟೊಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಡ್ರೈಯಾಗಿ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಎಷ್ಟು ದಿವಸ ಆಯಿತು ಹಾಳಾಗೋದಿಲ್ಲ ಇದು.
ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಪೇಸ್ಟ್ ಎಲ್ಲ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಬಿಡೋಣ ಲಾಸ್ಟಲ್ಲಿ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೆಡೋದಿಲ್ಲ. ಇದು ಎಷ್ಟು ದಿನ ಹೊರಗಡೆ ಇಟ್ಟರು ಕೆಡೋದಿಲ್ಲ. ಫ್ರಿಜ್ಜಲ್ಲೂ ಇಟ್ಕೋಬೋದು. ಇದೊಂದು 20 ದಿನ, 1 ತಿಂಗಳು 2 ತಿಂಗಳಾದ್ರೂ ಹೊರಗಡೆ ಫ್ರಿಜ್ಜಿಂದ ಹೊರಗಡೆ ಇಟ್ಟರು ಏನೂ ಕೆಡೋದಿಲ್ಲ. ಅಷ್ಟೇ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಇದಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲ. ಈ ಥರ ಎಣ್ಣೆ ಇನ್ನೂ ಜಾಸ್ತಿನೂ ನೀವು ಹಾಕ್ಕೋಬೋದು ಬೇಕಾದರೆ. ಈ ಥರ ಆಗಿದೆ ಫ್ರೆಂಡ್ಸ್. ಇದು ಅನ್ನಕ್ಕೆ, ಪೂರಿಗೆಲ್ಲ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.